ಬಿಟ್ಟರೆ ನಿನ್ನ ಸ್ವಾರ್ಥ, ಎಲ್ಲರೂ ನಿಂಗೆ ಸ್ವಂತ. ನಮಸ್ಕಾರ. ಸೋಮಶೇಖರ್ ಅಂತ ನಮ್ಮ ಹೆಸರು. ಸೂರ್ಯ ಸ್ಕೇಲ್ ವೇಯಿಂಗ್ ಸ್ಕೇಲ್ KR ರೋಡ್ ಕಂಪ್ನಿ ಓನರ್ ನಾವು. ಮೇಯ್ನ್ ಇವಾಗ ಕಂಪ್ನಿ ವಿಚಾರ ಮಾತಾಡೋಕ್ಕಲ್ಲ ಬಂದಿರೋದು. ಡಾಕ್ಟರ್ ವಿಷ್ಣುವರ್ಧನ್ ಅವ್ರ ಬಗ್ಗೆ, ಅವರ ಅಭಿಮಾನಿಯಾಗಿ ನಾವು ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು. ನಾನು ಅವ್ರ ವಿಚಾರ ಯಾಕೆ ಹೇಳ್ತೀನಿ ಅಂದರೆ, ನಮ್ಮ KR ರೋಡಲ್ಲಿ ನಮ್ಮ ಆಫೀಸ್ ಪಕ್ಕನೇ ಆರಾಧ್ಯ ಫುಡ್ ಲೈನ್ ಹೋಟೆಲ್ ಪಕ್ಕ ಕಾರ್ನರ್ಲಿ ಒಂದು ಸ್ಟ್ಯಾಚ್ಯೂ ಮಾಡಿದ್ವಿ. ಡಾಕ್ಟರ್ ಕರುಣಾಮಯಿ ವಿಷ್ಣುವರ್ಧನ್ ಅಭಿಮಾನಿಗಳ ಸಂಘ. ಸ್ಟ್ಯಾಚ್ಯೂ ಯಾವ ಥರ ಮಾಡೋಕ್ಕೆ ನಮಗೆ ಪ್ರೇರೇಪಣೆ ಆಯಿತು ಅಂದರೆ, ನಮ್ಮ ಮಲ್ಲಿಕ್ ದಾದವರು ಒಂದು ಬರ್ತ್ಡೇ ಯಾವುದೇ ಒಂದು ಫಂಕ್ಷನ್ಗೆ ಅವ್ರದ್ದು ಒಂದು ಫೋಟೋ ದೊಡ್ಡ ಕಟ್ಔಟ್ ಮಾಡಿ ಇಲ್ಲಿ ನಮ್ಮ ಆಫೀಸ್ ಮುಂದೆ ಇಟ್ಟು ಹೂನಾರ ಹಾಕೋರು. ಅದಕ್ಕಿಲ್ಲಿ ಸ್ವಲ್ಪ ಜನ ಅಬ್ಜೆಕ್ಷನ್ ಮಾಡ್ತಾಯಿದ್ರು. ಯಾಕೆಂದರೆ ಇಲ್ಲಿ ನಿಮಗೆ ಗೊತ್ತಲ್ಲ, ಬೇರೆ ಯಾವುದೋ ಒಂದು ರೋಡಲ್ಲಿ ಒಂದು ಫೋಟೋ ಇಟ್ಕೊಂಡು ಹೂನಾರ ಹಾಕ್ಕೊಂಡು ಅಲ್ಲಿ ಫಂಕ್ಷನ್ ಮಾಡಿದರೆ ತೊಂದರೆ ಆಗ್ತಿತ್ತು. ಅದನ್ನು ಇದಕ್ಕೊಂದು ಎಲ್ಲಾದ್ರೂ ಒಂದು ಒಳ್ಳೆ ಜಾಗ, ನಾವೊಂದು ಸ್ಟ್ಯಾಚ್ಯೂ ಮಾಡಿ ಅದನ್ನು ಅವ್ರ ಅಭಿಮಾನ ತೋರಿಸ್ಕೊಳ್ಳೋಕೆ ಎಲ್ಲಾದ್ರೂ ಒಂದು ನಿರ್ದಿಷ್ಟವಾದ ಜಾಗ ಬೇಕಲ್ಲ ಅಂತ ಹುಡುಕ್ಬೇಕಾದ್ರೆ ರಾಜೇಶ್ ಅವ್ರನ್ನ ಮೀಟ್ ಮಾಡಿದ್ರು. ಅವರು ಈಗ ನಮ್ಮ ಇದಕ್ಕೆ ಅಧ್ಯಕ್ಷರು. ಅವರು ನಮ್ಮ ಏರಿಯಾದಲ್ಲೇ ಇಬ್ಬರು ಮುಖಂಡರನ್ನ ಮೀಟ್ ಮಾಡಿಕೊಂಡು ಬಸವರಾಜಣ್ಣ ಅವರ ಸಹಮತದಿಂದ ಒಂದು KR ರೋಡ್ ಸರ್ಕಲ್ಗೆ ಮಾಡಿಕೊಡೋ ಥರ ಮಾಡಿದರು. ಅವರೆಲ್ಲರ ಸಮಕ್ಷಮದಲ್ಲಿ ನಮಗೆ ಅನುಕೂಲ ಆಗಿ ಸ್ಟ್ಯಾಚ್ಯೂ ಓಪನ್ ಆಯಿತು. ಸುಮಾರಿಗೆ 2012ನೇ ಇಸ್ವಿಗೆ ಮಾಡಿದ್ವಿ. ಅಲ್ಲಿಂದ ಟಿಲ್ ಡೇಟ್ ಇವತ್ತುವರೆಗೂ ವರ್ಷ ಸೆಪ್ಟೆಂಬರ್ ಬರ್ತ್ಡೇಗೆ, ಡಿಸೆಂಬರ್ ಪುಣ್ಯ ಸ್ಮರಣೆಗೆ ಫಂಕ್ಷನ್ಗಳು ಮಾಡ್ಕೊಂಡು ಬರ್ತಾ ಇದ್ವಿ. ಅವ್ರು ಫಂಕ್ಷನ್ ಮಾಡಬೇಕು ಅಂದರೂ ಯಾರಾದ್ರೂ ನಾವೆಲ್ಲಾದರೂ ಹೋಗಿ ದುಡ್ಡು ಇಸ್ಕೊಂಡ್ಬಂದು ಅಥವಾ ಯಾವುದೋ ಕಲೆಕ್ಷನ್ ಮಾಡಬೇಕು ಅಂತೇನಿಲ್ಲ. ಯಾವ ಥರ ಅಭಿಮಾನಿಗಳು ಇದ್ದಾರೆ ಅಂದರೆ, ಆ ಫಂಕ್ಷನ್ ಇನ್ನೂ ಒಂದು ವಾರ ಇದೆ ಅನ್ನಂಗೆ ನಮ್ಮ ಎಲ್ಲ ಅಭಿಮಾನಿಗಳು ನಮ್ಮ ಆಫೀಸಿಗೆ ಸೇರ್ಕೋತೀವಿ. ಬಂದು ಎಲ್ಲ ಏನೇನು ಮಾಡಬೇಕು ಅಂತ ಅವರೇ ಸ್ವಯಂ ಪ್ರೇರಿತವಾಗಿ ರೆಡಿ ಆಗ್ತಾರೆ. ರೆಡಿಯಾಗಿ ಅಲ್ಲಿ ಅನ್ನದಾನ ಇಟ್ಕೊಳ್ತೇವೆ, ರಕ್ತದಾನ ಇಟ್ಕೊಂಡಿದ್ದು ಒಂದು ಸಲ. ಅದೇ ಥರ ಈ ಸಲ ಆರ್ಕೆಸ್ಟ್ರಾ ಇಟ್ಕೊಂಡಿದ್ವಿ. ಪ್ರತಿಯೊಂದು ಅಲ್ಲಿ ಅವರ ಬಗ್ಗೆ ಒಂದು ಜೈಕಾರ ಹಾಕೋದು ಇರ್ಬೋದು, ಅವರ ಸಿನಿಮಾದ ನೆಚ್ಚಿನ ಸಾಂಗ್ಗಳು ಹಾಕೋದು ಇರ್ಬೋದು, ಪ್ರತಿಯೊಂದನ್ನು ತುಂಬಾ ಕ್ಲೀನಾಗಿ ಮಾಡ್ಕೊಂಡು ಅದಕ್ಕೆ ನಮ್ಮ ಸ್ಥಳೀಯರು, ನಮ್ಮ KR ರೋಡಿನ ತುಂಬ ಅಭಿಮಾನಿಗಳ ಸಹಮತ ಮತ್ತು ಸಹಕಾರ ತುಂಬಾ ಇದೆ. ಎಲ್ಲರ ಸಹಕಾರದಿಂದ ಇಷ್ಟು ವರ್ಷನೂ ನೀಟಾಗಿ ಮಾಡ್ಕೊಂಡು ಬರ್ತಾ ಇದ್ವಿ. ಇವಾಗ ನಾವು ಅಷ್ಟೆಲ್ಲ ಏನು ಮಾಡ್ಕೊಂಡು ಬಂದಿದ್ದೀವೋ, ನಾವು ಚಿಕ್ಕವರಿದ್ದಾಗ್ಲಿಂದನೂ ಅವ್ರ ಅಭಿಮಾನಿನೇ. ಅವ್ರ ಅಭಿಮಾನಿ ಆಗೋಕ್ಕೂ ಒಂದು ಕಾರಣ, ನಾನು ಐ ಥಿಂಕ್ 4th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೆ ನಂಗೆ ಕಾಣಿಸುತ್ತೆ. ನಮ್ಮ ಮನೇಲೆಲ್ಲ ಆಲ್ಮೋಸ್ಟ್ ನಾವು ಜಾಯಿಂಟ್ ಫ್ಯಾಮಿಲಿ, 6 ಜನ ಅಣ್ಣ ತಮ್ಮದಿರು. ನಾವು ಎಲ್ಲರೂ ವಿಷ್ಣುವರ್ಧನ್ ಅಭಿಮಾನಿಗಳೇ. ನಾನು 5ನೇವನು, ಪಂಚಮಿ ಪುತ್ರ. ನಾನು 4th ಸ್ಟ್ಯಾಂಡರ್ಡ್ ಇದ್ದಾಗ ನಮ್ಮ ಅಣ್ಣ ಕರ್ಕೊಂಡು ಹೋದ್ರು. ಆ ಸಿನಿಮಾದ ಹೆಸರು ಸುಪ್ರಭಾತ. ಅವತ್ತಿನ ಕಾಲದಲ್ಲಿ ದಿನೇಶ್ ಬಾಬು ಅವ್ರ ಡೈರೆಕ್ಷನಲ್ಲಿ ಸುಹಾಸಿನಿ ಹೀರೋಯಿನ್ನು. ಬರೀ 21 ದಿನದಲ್ಲಿ ಮೂವಿ ಮುಗಿಸಿರ್ತಾರೆ. ಸುಹಾಸಿನಿ ಹೀರೋಯಿನ್ನು. ಮೈಸೂರು ಚಾಮುಂಡಿ ಬೆಟ್ಟದಲ್ಲೇ ಕಂಪ್ಲೀಟ್ ಆಗುತ್ತೆ ಸಿನಿಮಾ. ಅದು ಯಾವ ಲೆಕ್ಕದಲ್ಲಿ ಕ್ರೇಜ್ ಇತ್ತು ಅಂದರೆ, ನಾವಿನ್ನ 4th ಸ್ಟ್ಯಾಂಡರ್ಡ್. ಆವಾಗ ನಮಗೆ ಅಷ್ಟು ಆ ಥರ ಒಂದು ಮೆಲೋಡಿ ಸಾಂಗ್ ಆಗಲಿ, ಒಂದು ಪ್ಯಾಥೋ ಸಾಂಗ್ ಆಗಲಿ ಅಷ್ಟು ಇಂಟ್ರೆಸ್ಟೇ ಬರೋಂಗಿಲ್ಲ. ಆ ವಯಸ್ಸು ನಮ್ದಲ್ಲ. ಆದರೂ ಆ ಒಂದು ಸಿನಿಮಾ ನೋಡಿ ಅವ್ರ ಅಭಿಮಾನಿಗಳಾಗಿ ಕಂಟಿನ್ಯೂ ಆಗ್ತಾ ಬಂದು, ಮುಂದೆ ಮನೇಲಿ ನಾವು ನಮ್ಮ ಅಣ್ಣ ತಮ್ಮದಿರು ಒಂದು ಯಾವುದೇ ಒಂದು ವಿಚಾರ ಬಂದ್ರೂ ಫೈಟ್ ಆಡ್ತಿದ್ರು. ಅವ್ರ ಸಿನಿಮಾ ನೆನ್ಕೊಂಡೇ ಫೈಟ್ ಆಡ್ತಿದ್ದು. ನಮ್ಮ ಅಣ್ಣ ಒಬ್ಬ ನನಗಿಂತ ಅಭಿಮಾನಿ, ಪಾಲಾಕ್ಷ ಅಂತ ನಮ್ಮ ಬ್ರದರು. ಅವರಂತೂ ಪಕ್ಕ ವಿಷ್ಣುವರ್ಧನ್ ಹೆಂಗೆ ಮಾಡೋರು ಹಿಂಗೆ ಅನ್ಕೊಂಡ್ ಬರೋರು ನಮ್ಮ ಜೊತೆ ಜಗಳಾಡಬೇಕು ಅಂದರೆ. ಇದರಲ್ಲೇ ಹಿಂಗೆ ಕಂಟಿನ್ಯೂ ಆಗ್ತಾ ಬಂತು. ಕಾಲೇಜು ಸ್ಕೂಲ್ ಡೇಸಲ್ಲಿ ಅವ್ರ ಸಿನಿಮಾಗಳು ನೋಡ್ಕೊಂಡು ಬೆಳ್ಕೊತಾ ಬಂದು. ನಾನು ಯಾಕೆ ಜಾಯಿಂಟ್ ಫ್ಯಾಮಿಲಿ ಅಂತ ಹೇಳಕ್ ಬಂದೆ ಅಂದರೆ, ಅವತ್ತಿನ ಸಿನಿಮಾಗಳು ಕರುಣಾಮಯಿ ಇರ್ಬೋದು, ಒಂದಾಗಿ ಬಾಳು ಇರ್ಬೋದು, ಪ್ರತಿಯೊಂದು ಸಿನಿಮಾದಲ್ಲೂ ಜಾಯಿಂಟ್ ಫ್ಯಾಮಿಲಿ ಬಗ್ಗೆ ಅವ್ರ ಸಿನಿಮಾ ಏನಿದ್ದು ಯಜಮಾನ, ಇವತ್ತಿನವರೆಗೂ ಅವ್ರ ಕೋಟಿಗೊಬ್ಬ ಇರ್ಬೋದು, ಆ ಒಂದು ಜಾಯಿಂಟ್ ಫ್ಯಾಮಿಲಿ ಬಗ್ಗೆ ಒಂದು ಸಿನಿಮಾ ಮಾಡ್ಕೊಂಬಂದ್ರಲ್ಲ, ಅದು ಎಷ್ಟು ನಮ್ಮೆಲ್ಲರೂ ಒಂದು ಒಗ್ಗೂಡುವಿಕೆಗೆ, ಒಗ್ಗಟ್ಟಾಗಿ ನಡ್ಕೊಂಡು ಹೋಗಕ್ಕೆ ಒಂದು ಜಾಯಿಂಟ್ ಫ್ಯಾಮಿಲಿಗೆ ಎಷ್ಟು ಸಪೋರ್ಟಿವ್ ಆಗಿತ್ತು ಆ ಸಿನಿಮಾಗಳು ಅಂದರೆ, ಅವರೇ ಒಂದು ನಮ್ಗೊಂದು ಮಾದರಿ. ಆ ರೇಂಜಿಗೆ ನಾವು ಅವರ ಅಭಿಮಾನಿಗಳು ಆಗೋಗ್ಬಿಟ್ವಿ. ಅವರು ತೀರ್ಕೊಂಡ ಕ್ಷಣ ಅಂದರೆ ನಮಗೆ ತುಂಬಾ ಒಂದು ಬೇಜಾರಾಯಿತು. ಅವರು ಆ ಏಜ್ ಅಲ್ಲ, ಇನ್ನು 58 ವರ್ಷ ಆಗಿರಲಿಲ್ಲ ಅವ್ರಿಗಾಗ. ನಮ್ಮದು ಮದುವೆ ಆಗಿ 1 ವರ್ಷ ಆಗಿತ್ತು. ಒಂದಿನ ಶಬರಿಮಲೆಗೆ ಹೋಗಿ ಬಂದು ಊರಲ್ಲಿದ್ವಿ. ಹಿಂದಿನ ದಿನ
ನಮ್ಮ ಅಶ್ವಥ್ ಅವರು ಅಶ್ವಥ್ ಅವ್ರು ತೀರ್ಕೊಂಡಿದ್ರು. ಅವ್ರನ್ನ ನ್ಯೂಸಲ್ಲಿ ನೋಡಿನೇ ಬೇಜಾರಲ್ಲಿದ್ವಿ. ಅಶ್ವಥ್ ಅವ್ರು ಹೋಗ್ಬಿಟ್ರಲ್ಲ, ಇನ್ನು ಅವ್ರದ ಆ ಥರ ಸಾಂಗ್ಗಳು ಕೇಳಕ್ ಆಗುತ್ತಾ ನಮ್ಮ ಕೈಲಿ ಅನ್ನೋ ಲೆಕ್ಕಕ್ಕಿದ್ವಿ. ಅದ್ ಮುಗಿದು ಅದೇ ಬೇಜಾರಲ್ಲಿ ಒಂದಿನ ದೂಡೋದೇ ಕಷ್ಟ ಆಗಿತ್ತು. ನೆಕ್ಸ್ಟ್ ಡೇ ಲೇಟಾಗಿ ಮಲಗ್ತೀವಿ, ನಿದ್ರೆ ಇಲ್ಲ. ಇನ್ನು 5 ಗಂಟೆ ಏನೋ ಸುಮಾರಿಗೆ ಯಾರೋ ಒಬ್ರು ಎಚ್ಚರ ಮಾಡ್ತಾರೆ. ಏನು ಅಂದ್ರೆ ಸುಮ್ಮನೆ ಮಲ್ಕೊಳ್ತೀವಿ, ಏನೋ ನೆನ್ನೆದು ಜ್ಞಾಪಕ ಬಂತಲ್ಲ, ಅಶ್ವಥ್ ಅವ್ರು ತೀರ್ಕೊಂಡಲ್ಲ ಅಂತ. ಸ್ವಲ್ಪ ಹೊತ್ತು ಆಯ್ತಿದ್ದಂಗೆ ನ್ಯೂಸಲ್ಲಿ ಬರ್ತಾ ಇದೆ ವಿಷ್ಣುವರ್ಧನ್ ತೀರ್ಕೊಂಡ್ರು. ನಾನು ಸಡನ್ನಾಗಿ ಎದ್ಬಿಟ್ಟು ನಮ್ಮ ಬಾಮ ಇದ್ದಂಗೆ ಅಂತ ಹೇಳೋದು, ವಿಷ್ಣುವರ್ಧನ್ ತೀರ್ಕೊಂಡ್ರು ಅಂತ. ಇನ್ನೊಂದ್ಸಲ ತಮಾಷೆಗೆ ಹಂಗೆ ಹೇಳ್ಬೇಡ ಅಂತ ಅವ್ರನ್ನ ಬೈತೀನಿ. ಇಲ್ಲ ಬಾವ, ನಿಜ, ಬೇಕಾದ್ರೆ ಹೋಗಿ ನ್ಯೂಸ್ ನೋಡಿ ಅಂತಾರೆ. ನಾನು ಬೆಡ್ಶೀಟು ತೆಗ್ದಿಲ್ಲ, ಬೆಡ್ಶೀಟ್ ಹಾಗೆ ಹೊದ್ಕೊಂಡು ಹೋಗ್ಬಿಟ್ಟು ಟಿವಿ ಮುಂದೆ ಹೋಗಿ ಸಡನ್ನಾಗಿ ಟಿವಿ ಹಾಕ್ಬಿಟ್ಟು ನೋಡ್ತೀವಿ. ಮೈಸೂರು ವಿಕ್ರಮ್ ಆಸ್ಪತ್ರೆಯಿಂದ ಇದರಲ್ಲಿ ಗಾಡಿಗಳು ಇದು ಮಾಡ್ತಾಯಿದ್ರು. ತುಂಬಾನೇ ಬೇಜಾರಾಯಿತು ಆ ನ್ಯೂಸ್ ನೋಡಿ. ಅದು ನಮ್ಮ ಜೀವನದಲ್ಲಿ ಒಂದು ಕರಾಳ ದಿನ. ಅವ್ರು ಇದ್ದಿದ್ರೆ, ಟಿಲ್ ಡೆತ್ ಇವತ್ತವರೆಗೂ ಇದ್ದಿದ್ರೆ, ಅವರ ಏಜ್ ಆದ್ಮೇಲೆ ಬರೋ ಅಂಥ ಸಿನಿಮಾಗಳು ಯಾವ ರೇಂಜ್ಗೆ ಇರ್ತಿದ್ವು ಅಂದರೆ, ಇವತ್ತಿಂದ ಏನು ಪ್ಯಾನ್ ಇಂಡಿಯಾ ಅಂತ ಹೇಳ್ತೀವಿ, ಅವತ್ತಿನ ಕಾಲದಲ್ಲೇ ಅಂತಾರ ಪ್ಯಾನ್ ಇಂಡಿಯಾ ಫಸ್ಟ್ ಮಾಡಿದ್ದೆ ವಿಷ್ಣು ದಾದಾ ಅವರು. ಆ ಥರ ಸಿನಿಮಾಗಳು ಎಷ್ಟೋ ಬರ್ತಾ ಇದ್ವು. ಇವತ್ತು ದಾದಾ ಸಿನಿಮಾನ ರಿಲೀಸ್ ಮಾಡಿದ್ರೆ ಒಂದು ಪ್ಯಾನ್ ಇಂಡಿಯಾ ಲೆವೆಲ್ಗೆ ಓಡಿಸ್ಬೋದು. ಆ ರೇಂಜು ಅಭಿಮಾನಿಗಳು, ಆ ರೇಂಜಿನ ಅಭಿಮಾನಿಗಳು ವಿಷ್ಣುವರ್ಧನ್ಗೋಸ್ಕರನೇ, ಅವ್ರಿಗೋಸ್ಕರನೇ ಇದ್ದಾರೆ. ಅವ್ರಿಗೋಸ್ಕರನೇ ಮುಂದೆ ಬೇರೆಯವ್ರ ಅಭಿಮಾನಿಗಳು ಆಗ್ದಂಗೆ ಕಾಯ್ತಾ ಇದ್ದಾರೆ. ಹಳೆ ಸಿನಿಮಾನ್ನೇ ಆರಾಧಿಸ್ತಾ ಇದ್ದಾರೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಾಗರಾವು. ಆ ಥಿಯೇಟ್ರಲ್ಲೇ ಒಂದು ದೊಡ್ಡ ಚರಿತ್ರೆನೇ ಸೃಷ್ಟಿ ಆಗ್ಬೇಕು, ಅಷ್ಟೊಂದು ಸೌಂಡ್ ಮಾಡ್ಕೊಂಡು ನೋಡ್ತಾರೆ. ಅದೇ ಥರ ಮೊನ್ನೆ ರಿಲೀಸ್ ಆದಂಥ ಕೋಟಿಗೊಬ್ಬ ಯಾವ ಲೆವೆಲ್ಗೆ ಹೋಯ್ತು ಅಂದರೆ, ಅವ್ರ ಅಭಿಮಾನಿಗಳಿಗೆ ಪಾರವೇ ಇಲ್ಲ. ಹೊಸ ಸಿನಿಮಾ ಇವತ್ತಿನ ಕಾಲ ರಿಲೀಸ್ ಆದಾಗ ಏನು ನಾವು ಹೋಗಿ ಸೇರ್ಕೊಂಡು ನೋಡ್ತಿದ್ವೋ ಆ ರೇಂಜ್ಗೆ ಪ್ರಸನ್ನ ಥಿಯೇಟ್ರಿಗೆ ಇಲ್ಲಿಂದ ಎಲ್ಲರೂ ಹೋದ್ವಿ, ಸಿನಿಮಾ ನೋಡಿದ್ವಿ, ತುಂಬ ಖುಷಿ ಆಯಿತು. ಅದೆಲ್ಲ ಮುಗಿದ್ಮೇಲೆ ಕೆಲವು ಈ ಊಹಾಪೋಹಗಳು, ನ್ಯೂಸ್ಗಳು ನೋಡ್ತೀವಲ್ಲ, ಅದು ವಿಷ್ಣುವರ್ಧನ್ಗೋಸ್ಕರನೇ, ಅವ್ರಿಗೋಸ್ಕರನೇ ಕೆಲವು ತಂದಿಡ್ಬೇಕು ಅಂತ ಮಾಡ್ತಾ ಇದ್ದಾರೋ ಏನು ಅಂತ ಗೊತ್ತಾಗಲ್ಲ. ಇವಾಗ್ಲೂ ಇಷ್ಟು ವರ್ಷ ಆದ್ರೂ ನನ್ನ ಅನಿಸಿಕೆ ಏನು ಅಂದ್ರೆ, ಮೋಸ್ಟ್ಲಿ ಅವ್ರನ್ನ ಏಳಿಗೆನ, ಅವರ ಶ್ರೇಯಸ್ನ ಸಹಿಸ್ಕೊಳಕ್ ಆಗ್ದೇನೆ ಈ ತರ ಹುಟ್ಟಾಕ್ತಾರೆ ನಂಗೆ ಕಾಣಿಸುತ್ತೆ. ಸಿನಿಮಾ ಚೆನ್ನಾಗಿ ಓಡ್ತಾ ಇರ್ತದೆ, ಒಂದು ಕಟೌಟ್, ಬಿಗ್ ಕಟೌಟ್, ಇಡೀ ಚರಿತ್ರೆಯಲ್ಲೇ ಕರ್ನಾಟಕದಲ್ಲೇ ಯಾವ ಸಿನಿಮಾ ಹೀರೋಗಳದ್ದು ಹಾಕಿರಲ್ಲ, ಆ ಥರದೊಂದು ಹಾಕಿರ್ತಾರೆ. ಗಾಳಿ ಮಳೆ ಹೆವಿ ಬರುತ್ತೆ ಬೆಂಗಳೂರಲ್ಲಿ. ಅವತ್ತು ಪ್ರಸನ್ನ ಥಿಯೇಟರ್ದು ಬಿದ್ದು 2 ಆಟೋಕ್ಕೆ ಡ್ಯಾಮೇಜ್ ಆಗುತ್ತೆ. ಅವರು ನಮ್ಮ ಬಾಸ್ ಅಭಿಮಾನಿಗಳೇ ಆಗಿರ್ತಾರೆ. ಅವ್ರು ನಮ್ಗೆ ಏನೂ ಬೇಡ, ನಾವೇ ರೆಡಿ ಮಾಡಿಸ್ಕೊತೀವಿ ಅಂತಾರೆ. ಹಾಗೂ ಅಭಿಮಾನಿಗಳು ಸೇರ್ಕೊಂಡು ಅವ್ರದ್ದು ಗಾಡಿಗಳು ರೆಡಿ ಮಾಡಿಸ್ಕೊಂಡು ಹೊಸ ಗಾಡಿನೇ ಮಾಡ್ಕೋತಾರೆ, ಎಲ್ಲೂ ಇಶ್ಯೂ ಆಗಲ್ಲ. ಆದರೆ ಆಪೋಸಿಟ್ ಟೀಮ್ ಅವರು ಆಟೋಗಳು ಹೋಯ್ತು, ಇದಕ್ಕೆಲ್ಲ ಯಾರು ಹಾಗೆ ಹೇಗೆ ಅಂತ ಬ್ಯಾಡ್ ಕಮೆಂಟ್ ಕೊಡಿಸ್ತಾರೆ. ಅಂದರೆ ಇವಾಗಲೂ ಕೂಡ ಆ ಥರ ಅವ್ರ ಬಗ್ಗೆ ಅಪೋಸಿಷನ್ ಮಾಡೋರು ಅವ್ರೆ. ಅಂದರೆ ಅವರು ಬೆಳೆದು ಬಂದ, ಅವರು ನಡ್ಕೊಂಡು ಬಂದ ಸಿನಿಮಾ ಒಂದು ಇದಿದ್ದಾಗ ಅವರ ಬೆಳವಣಿಗೆ ಸಹಿಸಕ್ಕಾಗದೆ ಅವ್ರಿಗೆ ಎಷ್ಟು ತೊಂದರೆ ಕೊಟ್ಟಿರ್ಬೋದು ಅಂತ ನೆನೆಸ್ಕೊಂಡ್ರೆ, ನಮ್ಮವರೇ ಸಹಪಾಠಿಗಳು ಅವ್ರ ಜೊತೆನೇ ಅವ್ರ ಮನೆ ಹತ್ರಕ್ಕೂ ಹೋಗಿ ಬರ್ತಾ ಇದ್ದಾರೆ ಅಂತ ಇಬ್ರು ಇದ್ದಾರೆ. ನೆಕ್ಸ್ಟ್ ಇದರಲ್ಲಿ ಅವ್ರನ್ನೂ ನಿಮ್ಮನ್ನ ಹತ್ರ ಮಾತಾಡ್ತೀನಿ. ಅವ್ರ ಹತ್ರದಿಂದ ಅವ್ರು ಅನುಭವಿಸಿದ ನೋವೆಲ್ಲ ಹೇಳೋದು ನೋಡಿದ್ರೆ ನಮಗೆ ತುಂಬಾನೇ ಬೇಜಾರಾಗುತ್ತೆ. ಇಷ್ಟಾದ್ರೂ ನಮ್ಮ ಗೌರ್ಮೆಂಟು ಪ್ರತಿಯೊಂದ್ರಲ್ಲೂ ನಮ್ಮ ಬಾಸ್ಗೆ ಒಂದು ಸರಿಯಾದ ಒಂದು ಬೆಲೆ ಕೊಡ್ಲೇ ಇಲ್ಲ. ಅವ್ರಿಗೆ ಎಷ್ಟು ಕಡೆಗಣಿಸ್ತಾ ಇದಾರೆ ಅಂದ್ರೆ, ಸಮಾಧಿ ಜಾಗ ಆಗಿ ಮಾಡಿದ್ರು. ಎಷ್ಟು ಯಾರ್ಯಾರೋ ಎಂತೆಂಥವ್ರಿಗೂ ಸಮಾಧಿ ಜಾಗಕ್ಕೆ ದಿಢೀರ್ ಅಂತ ಡಿಸಿಷನ್ ತಗೋತಾರೆ. ಅವತ್ತು ಏನು ನಾರ್ಮಲ್ ಆಗಿ ಏನು ಯಾರು ಬೇರೆ ಇರ್ಲಿಲ್ಲ ಅಂತಲ್ಲ. ಯಡಿಯೂರಪ್ಪ ಅವ್ರು CM ಆಗಿದ್ರು, ಕುಮಾರಣ್ಣನು ಸಪೋರ್ಟ್ ಮಾಡಿ ಜಾಗ ಕೊಡಿ ಅಂದ್ರು. ಬಟ್ ಎಲ್ಲಿ ಮಾಡ್ಬೇಕು ಅನ್ನೋ ಜಾಗನ ತಗೊಂಡೋಗಿ ಸ್ಟುಡಿಯೋಗೆ ಹಾಕಿದ್ರು, ಅಭಿಮಾನ್ ಸ್ಟುಡಿಯೋಕ್ಕೆ. ಅದು ತಕರಾರು ಇದೆ ಅಂತ ಗೊತ್ತಿದ್ದೂ ಮಾಡಿದ್ರು ಅಥವಾ ಗೊತ್ತಿಲ್ಲದೆ ಮಾಡಿದ್ರು ಗೊತ್ತಿಲ್ಲ. ಬಟ್ ಅಲ್ಲಿ ಒಂದು ನಮ್ಮ ವಿಷ್ಣುವರ್ಧನ್, ಸಾಹಸ ಸಿಂಹ ವಿಷ್ಣುವರ್ಧನ್ ಅಭಿಮಾನಿಗಳು ಒಂದು ಹೋಗಿ ಅವ್ರನ್ನ ಆರಾಧಿಸಕ್ಕೆ, ಒಂದು ಪೂಜಿಸಕ್ಕೆ ಒಂದು ಜಾಗ ಅಂತ ಒಂದು ನಿರ್ದಿಷ್ಟವಾದ ಜಾಗ ಸಿಗ್ತಲ್ಲ ಅನ್ನೋ ಹೆಮ್ಮೆ ಪಡೋಣ ಅನ್ನೋ ಟೈಮ್ಗೆ ಅದನ್ನು ತಕರಾರು ಮಾಡಿ ಆ ಜಾಗ ಸಿಗ್ದಂಗೆ ಮಾಡಿದ್ರು. ಎಷ್ಟು ವರ್ಷ ಆದರೂ ಗಲಾಟೆ ಆಯಿತು. ಅಲ್ಲಿ ಪ್ರತಿ ಒಂದು ಪುಣ್ಯ ಸ್ಮರಣೆಗೂ ನಾವೆಲ್ಲ ಅಭಿಮಾನಿ ಸಂಘದಿಂದ ಇಲ್ಲಿಂದ ಬೆಳಿಗ್ಗೆನೇ ಎದ್ದೋಗಿ ಆ ಸ್ಟುಡಿಯೋ ಹತ್ರ ಕಟೌಟ್ ಹಾಕಿ ಆ ಒಂದು ಪ್ರತಿಯೊಂದರಲ್ಲೂ ನಾವು ಜಾಯ್ನ್ ಆಗ್ತಾ ಇದ್ವಿ. ಒಂದು ರಕ್ತದಾನ ಶಿಬಿರಕ್ಕೆ ಸೇರ್ಕೋತಾ ಇದ್ವಿ, ಅನ್ನದಾನಕ್ಕೆ ಸೇರ್ಕೋತಾ ಇದ್ವಿ.
ಒಂದು ಒಂದು ಯಾವುದ್ರಲ್ಲೂ ಒಂದು ರ್ಯಾಲಿ ನಡೆಸ್ಬೇಕು ಅಂದ್ರೆ ನಾವೆಲ್ಲ ನಮ್ಮ ಇವರಿದ್ದಾರೆ ವೀರಕಪುತ್ರ ಶ್ರೀನಿವಾಸ್ ಅವರು. ಅವರು ಯಾವ್ದಾರ ಒಂದು ವಿಷ್ಣುವರ್ ಸರ್ ಬಗ್ಗೆ ಒಂದು ಫಂಕ್ಷನ್ ಮಾಡ್ತಾ ಇದಾರೆ ಅಂದ್ರೆ ನಮ್ಗೆ ಹತ್ರದಲ್ಲಿ ಯಾವ್ದಾರ ಒಂದು ಫಂಕ್ಷನ್ ಇದೆ ಅಂದ್ರೆ ಆ ಫಂಕ್ಷನ್ ನಾವು ಅಟೆಂಡ್ ಆಗ್ಬೇಕು, ಆ ಫಂಕ್ಷನ್ ನಾವು ಹೋಗಿ ಜೈಕಾರ ಹಾಕ್ಬೇಕು, ಅವ್ರಿಗೆ ಬೆಂಬಲವಾಗಿ ನಾವು ನಿಂತ್ಕೋಬೇಕು. ಆ ರೇಂಜಿಗೆ ನಾವು ಅಭಿಮಾನ ಬೆಳೆಸ್ಕೊಂಡು ಹೋಗ್ತಾ ಇದ್ವು. ಇಷ್ಟ ಆದ್ಮೇಲೆ ಅವರ ಸಂಘಟನೆಯಿಂದ ಹೋರಾಟ ಮಾಡಿ ಕರ್ನಾಟಕ ರತ್ನ ಮರಣಾನಂತರ ಅದು ಪ್ರಶಸ್ತಿ ಕೊಡ್ತೀವಿ ಅಂತ ಹೇಳಿದ್ರು. ಆದ್ರೂ ಕೊಡ್ಲೇ ಇಲ್ಲ. ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದ್ರು, ಎಷ್ಟು ದಿನ ಬೇಕು ಕೊಡೋದಕ್ಕೆ? ಒಬ್ರು ನಿನ್ನೆ ಮೊನ್ನೆ ತೀರ್ಕೊಂಡು ನಟ ನಟಿಯರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಕೊಟ್ರು. ಇವತ್ತಿಗೆ 14-15 ವರ್ಷ ಆಗಕ್ ಬಂತು. ಇನ್ನ ಅದನ್ನ ಅನೌನ್ಸ್ ಮಾಡಿರೋದೊಂದು ಬಿಟ್ರೆ ಒಂದು ಫಂಕ್ಷನ್ ಮಾಡಿ ಒಂದು ದೊಡ್ಡದಾಗಿ ಒಂದು ಕಾರ್ಯಕ್ರಮ ಮಾಡಿ ಅವ್ರಿಗೆ ಅನೌನ್ಸ್ ಮಾಡಿ ಕೊಡೋಕೆ ಇನ್ನೂ ಆಗಿಲ್ಲ. ಪ್ರತಿ ಒಂದು ಸರ್ಕಾರಗಳು ಯಾರ್ಯಾರು ಹೊಸ ಹೊಸ CM-ಗಳು ಬಂದ್ರು ಅವರೆಲ್ಲ ಬಂದು ಹೊಸರಲ್ಲಿ ನಾವು ಮಾಡ್ತೀವಿ ಅಂತಾರೆ, ಯಾರು ಸಪೋರ್ಟ್ ಮಾಡಿಲ್ಲ. ಅವರು ಒಂದು ವಿಷ್ಣುವರ್ಧನ್ ಅವ್ರಿಗೆ ನಾವು ಹಿಂಗ್ ಮಾಡಿದೀವಿ ಅಂತ ಹೇಳ್ಕೊಂಡು ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ಕರೆ ಕೊಟ್ರೆ ಅಷ್ಟು ಜನ ಅವ್ರ ಅಭಿಮಾನನ ಆ CM ಮೇಲೆ ತೋರಿಸ್ತಾರೆ 100%. ಅದು ಯಾವ ಪಕ್ಷ ಆಗಿರ್ಲಿ, ಯಾರು ಸಪೋರ್ಟ್ ಮಾಡ್ತಾರೆ ಅವರಿಗೆ ಪ್ರತಿಯೊಬ್ಬರು ಸಪೋರ್ಟ್ ಮಾಡ್ತಾರೆ. ಬಟ್ ಅದು ಯಾರು ಅರ್ಥ ಮಾಡ್ಕೋತಾ ಇಲ್ಲ, ಅದ್ರ ಹಿಂದಿನ ಮರ್ಮ ಏನು ಅಂತ ಒಬ್ರಿಗೂ ಗೊತ್ತಿಲ್ಲ. ಈ ಇದರಲ್ಲಿ ನಮ್ಮ ಕಿಚ್ಚ ಸುದೀಪ್ ಅವರು ಸಪೋರ್ಟ್ ಮಾಡಿ ಅಭಿಮಾನಿಗಳು ಇದಾಗಬಾರ್ದು, ನಿರಾಸೆ ಆಗಬಾರ್ದು ಅಂತ ಆ ಸ್ಟ್ಯಾಚ್ಯೂನ ಬೇರೆ ಕಡೆ ಒಂದು ಅವರು ಓನ್ ಜಾಗ ಇದು ಮಾಡಿ ಅಲ್ಲೊಂದು ಸ್ಟ್ಯಾಚ್ಯೂ ಮಾಡಿ ಅಲ್ಲಿ ಅಭಿಮಾನಿಗಳು ಬಂದು ಉಳ್ಕೊಳ್ಳೋ ಥರ ಗ್ರ್ಯಾಂಡಾಗೆ ಮಾಡ್ತೀನಿ ಅಂತ ಪಣ ತೊಟ್ಟು ಮಾಡ್ತಾ ಇದ್ದಾರೆ. ಇಷ್ಟರಲ್ಲೇ ಅದು ಓಪನ್ ಆಗುತ್ತೆ, ಮಾಡ್ತಾರೆ. ಎಷ್ಟೋ ಜನ ಅಭಿಮಾನಿಗಳು ಇವಾಗ ಕಿಚ್ಚ ಸುದೀಪ್ ಅವ್ರನ್ನ ವಿಷ್ಣುವರ್ಧನ್ ಸ್ಥಾನದಲ್ಲಿ ನೋಡ್ತಾರೆ. ಯಾಕೆಂದ್ರೆ ಅವ್ರಿಗೆ ಆ ಬದ್ಧತೆ ಇದೆ. ಅವ್ರ ಸ್ಟ್ಯಾಚ್ಯೂ ಬಗ್ಗೆ ಆಗಲಿ, ಅವರ ಸಿನಿಮಾಗಳ ಬಗ್ಗೆ ಆಗಲಿ, ಅವರ ಬಗ್ಗೆ ಬೇರೆ ಯಾರು ಕಾಮೆಂಟ್ ಕೊಟ್ರೆ ಅದಕ್ಕೆ ರಿಯಾಕ್ಷನ್ ಕೊಡೋದ್ರಲ್ಲ ಅಲ್ಲಿ ಕಿಚ್ಚ ಸುದೀಪ್ ಅವರು ಮುಂದೆ ಇರ್ತಾರೆ. ಅದಕ್ಕೋಸ್ಕರ ನಾವು ಕಿಚ್ಚ ಸುದೀಪ್ ಅವ್ರಿಗೂ ನಾವು ವಿಷ್ಣುವರ್ಧನ್ ಅಭಿಮಾನಿಗಳ ಸಂಘದಿಂದ ತುಂಬಾನೇ ಇಷ್ಟಪಡ್ತೀವಿ. ಅವ್ರ ಸಿನಿಮಾ ಎಲ್ಲ ನೋಡ್ತೀವಿ. ಅವ್ರಿಗೆ ನಾವು ಯಾವತ್ತಿದ್ರು ಜೈ ಅಂತೀವಿ. ಇನ್ನ ಅವ್ರಿಗೆ ತೊಂದರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರ ಹಿತನುಡಿಗಳು ನಮ್ಗೆ ಜೀವನದಲ್ಲಿ ಎಷ್ಟು ಒಂದು ನಾವು ರೂಢಿಸ್ಕೊಳ್ಳುವಂಥದ್ದು ಇತ್ತು ಅನ್ನೋದು ಸಾಕ್ಷಿ. ಅವರು ಒಂದು ಮೀಡಿಯಾದಲ್ಲಿದ್ದಾಗ ಮಾತು ಹೇಳ್ತಾರೆ, ಊಟದ ಬಗ್ಗೆ, ಅನ್ನನ ವೇಸ್ಟ್ ಮಾಡಬೇಡಿ, ಅನ್ನದ ಬಗ್ಗೆ ಗೌರವ ಕೊಡಿ. ಅವ್ರು ಪ್ರತಿಯೊಂದರಲ್ಲೂ ಹೆಣ್ಣು ಹೊನ್ನು ಮಣ್ಣು ಬಗ್ಗೆ ಗೌರವ ಕೊಡೋದ್ರಲ್ಲಿ ನಂಬರ್ 1 ಅಂದ್ರೆ ನಟರಲ್ಲಿ ಅವರೊಬ್ಬರೇ. ಅವ್ರಿಗೆಲ್ಲೂ ಅವ್ರ ಸಿನಿಮಾಗಳಲ್ಲಿ ಹೆಣ್ಣಿನ ಬಗ್ಗೆ ಕೆಟ್ಟ ಭಾಷೆ ಬಳಸಿಲ್ಲ, ನಾಡು ನುಡಿ ಬಗ್ಗೆ ಕೆಟ್ಟದಾಗ ಮಾತಾಡಿಲ್ಲ. ಅದ್ರಲ್ಲಿ ಅವರು ಒಂಥರ ಸಿಂಹನೇ. ಅವರು ಅಷ್ಟೆಲ್ಲ ಕೋಟ್ಯಾಂತರ ರೂಪಾಯಿ ಇದ್ರು ಅನ್ನೋದ್ ಬಗ್ಗೆ ಒಂದು ವ್ಯಾಲ್ಯೂ ತಿಳಿಸ್ಬೇಕು ಅಂತ ಹೇಳ್ತಾರೆ. 2 ಫಂಕ್ಷನ್ಗಳಲ್ಲಿ ಸ್ವಂತ ಅವ್ರ ರಿಸೆಪ್ಷನ್ ದಿವಸನೇ ಲೇಟ್ ನೈಟ್ ಆಗಿ ಊಟ ಸಿಗಲ್ಲ, ಹಾಗೆ ಮಲಿಕೊಂಡು ಅಂತ ಹೇಳ್ತಾರೆ. ಅದೇ ಒಂದಿನ ಶೂಟಿಂಗ್ ಮುಗಿಸ್ಕೊಂಡ್ ಬರ್ಬೇಕಾದ್ರೆ ನಮ್ಮ ಉತ್ತರ ಕರ್ನಾಟಕದಿಂದ ಬರ್ಬೇಕಾದ್ರೆ ಹೈವೇಲಿ ಒಂದ್ಸಲ ಗಾಡಿ ಪಂಚರ್ ಆಗುತ್ತೆ. ಅಲ್ಲಿಂದ ಅವು ಪಂಚರ್ ಆಗಿ ರೆಡಿಯಾಗಿ ಹೊರಡೋ ಹೊತ್ತಿಗೆ ನೈಟ್ 2 ಗಂಟೆ ಆಗುತ್ತೆ. ಪ್ರತಿ ದಾರಿಲಿ ಎಲ್ಲೂ ನೋಡ್ತಾರೆ ಹೋಟೆಲ್ಗಳು ಸಿಗಲ್ಲ. ಅವಾಗ ಒಂದು ಪೆಟ್ಟಿ ಅಂಗಡಿಲಿ ನಿಲ್ಲಿಸಿ ಒಬ್ಬನ ಎಬ್ಬಿಸಿ ಟೀ ಮಾಡಿ ಬಂದು ತಿನ್ಕೊಂಡು ಮುಂದೆ ಬೆಂಗಳೂರಿಗೆ ಜರ್ನಿ ಸ್ಟಾರ್ಟ್ ಮಾಡ್ತಾರೆ. ಅವ್ರು ಹೇಳ್ತಾರೆ, ಎಷ್ಟು ಕೋಟಿ ಇದ್ರೇನು ಆ ಟೈಮ್ಗೆ ಒಂದು ತುತ್ತು ಅನ್ನ ಸಿಗಲಿಲ್ಲ ಅಂದ್ರೆ ಅದ್ರ ಮುಂದೆ ಯಾವುದೋ ದೊಡ್ಡವರಲ್ಲ. ಅನ್ನಕ್ಕೆ ಆ ಒಂದು ಇದಕ್ಕೆ ಎಷ್ಟು ಗೌರವ ಕೊಡ್ತಿದ್ರು ಅನ್ನೋದು ಅವ್ರು ಆ ಇದಕ್ಕೋಸ್ಕರ ನಾವು ಇವತ್ತು ಒಂದು ಹೊತ್ತಿನ ಊಟ ಒಂದು ಅಗ್ಲು ಕೆಳಗೆ ಬಿದ್ರು ಅದು ತಗೊಂಡು ನಮಸ್ಕಾರ ಮಾಡ್ಕೊಂಡು ತಿಂತೀವಿ. ಅದು ಆ ಅನ್ನಕ್ಕೆ ಬೆಲೆ ಕೊಡೋದನ್ನ ಅವರ 2 ಘಟನೆಗಳು ನಮಗೆ ಹೇಳಿದ್ರಲ್ಲ, ಅದನ್ನ ತಿಳ್ಕೊಂಡು ಅರಿತುಕೊಂಡು ನಾವು ಇವತ್ತು ಅನ್ನಕ್ಕೆ ಗೌರವ ಕೊಡುವಂಥದ್ದು. ನಾನಂತಲ್ಲ, ನಮ್ಮ ಎಲ್ಲ ವಿಷ್ಣುವರ್ಧನ್ ಅಭಿಮಾನಿಗಳು ಅದನ್ನ ಇವತ್ತು ಪಾಲನೆ ಮಾಡ್ಕೊಂಡ್ ಬರ್ತಾರೆ. ಅವರ ಜ್ಞಾಪಕಾರ್ಥವಾಗಿ ಪ್ರತಿ ಬರ್ತ್ಡೇ ಮತ್ತೆ ಪುಣ್ಯ ಸ್ಮರಣೆಗೆ 2 ದಿನನೂ ಅನ್ನದಾನ ಇಟ್ಕೋತೀವಿ ಇಲ್ಲೇ KR ರೋಡಲ್ಲಿ. ಕೆಲವು ಫಂಕ್ಷನ್ನು ಯಾರ್ದೋ ಫಂಕ್ಷನ್ ಮಾಡ್ತೀವಿ, ಅನ್ನದಾನ ಮಾಡೋಣ ಅಂತ ಇಟ್ಕೊಂಡಿದ್ರೆ ಕರಿಬೇಕು, ಬನ್ನಿ ಸರ್ ಊಟ ಮಾಡ್ಕೊಂಡು ಹೋಗಿ ಅಂತ. ಬರಲ್ಲ, ಏನು ಫಂಕ್ಷನ್ ಅಂತ. ಅವೆರಡು ಫಂಕ್ಷನ್ ನಮ್ಮ KR ರೋಡಲ್ಲಿ ನೀವು ಎಷ್ಟು ಮಾಡ್ತೀರಾ ಮಾಡಿ, ಎಷ್ಟು ಅಡುಗೆ ಸ್ಟಾಕ್ ಇರುತ್ತೆ ತಗೊಬಂದು ಇಟ್ಕೊಂಡು ನೀವು ಹಂಚಕ್ಕೆ ನಿಂತ್ಕೊಂಡ್ರೆ ½ an hour 1 hourಲಿ ಕೆಲವು ಬಂದರು ಮುಗ್ದೋಯ್ತಾ ಇಷ್ಟು ಬೇಗನೆ ಅಂತಾರೆ. ಪ್ರಸಾದ ತರ ತಗೊಂಡು ಹೋಗ್ತಾರೆ. ಅದೇನೋ ಒಂಥರ ಖುಷಿ ನಮ್ಗೆ.
ನಾವು ಒಂದೊಂದ್ಸಲ ಸ್ಟಾರ್ಟಿಂಗ್ ಮಾಡಿದ್ರೆ ಒಂದು 2 ದಬ್ರಿ 3 ದಬ್ರಿ ಪಲಾವು ಈ ತರ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಕೇಸರಿ ಬಾತು ಜೊತೆಗೆ ಸ್ವೀಟು ವಡೆ ಈ ತರ ಸ್ಟಾರ್ಟ್ ಮಾಡಿದ್ವಿ. ಇವಾಗ 5 ದರ್ಬಿ ಅಷ್ಟು ದೊಡ್ಡದು ಪಾತ್ರೆಗಳಲ್ಲಿ ರೆಡಿ ಮಾಡ್ಕೊಂಡು ಇಟ್ಕೊಂಡ್ರು ಕೂಡ ಮುಂಚೆ ಏನು ಹಾಫ್ ಅನ್ ಅವರ್ ಅಲ್ಲಿ ಖಾಲಿ ಆಗ್ತಿತ್ತು, ಈಗ 1 ಅವರ್ಗೆ ಅಷ್ಟು ಎಷ್ಟಿದ್ರು ಖಾಲಿ ಆಗುತ್ತೆ. ನೆಕ್ಸ್ಟ್ ನಾವು ಬರೋ ಮುಂದಿನ ದಿನಗಳಲ್ಲಿ ಇನ್ನ 1 ಕ್ವಿಂಟಲ್ ಜಾಸ್ತಿ ಮಾಡಿಸ್ಬೇಕು. ಆ ರೇಂಜ್ಗೆ ನಮ್ಗೆ ಆಲೋಚನೆ ಬರ್ಬೇಕು. ಆ ರೇಂಜ್ಗೆ ಅಭಿಮಾನಿಗಳು ಬರ್ತಾ ಇದಾರೆ. ದಾರಿಲಿ ಹೋಗೋರು ಗಾಡಿ ನಿಲ್ಲಿಸ್ಬಿಟ್ಟು ಬಂದ್ಬಿಟ್ಟು ಅವ್ರಿಗೊಂದು ಪುಷ್ಪಾರ್ಚನೆ ಮಾಡಿ ನಮಸ್ಕಾರ ಮಾಡ್ಕೊಂಡು ಬಂದು ಪ್ರಸಾದ ಇಸ್ಕೊಂಡು ಹೋಗ್ತಾರಲ್ಲ, ಅದು ಅವ್ರ ಬಗ್ಗೆ ಅಭಿಮಾನಿಗಳು ಇನ್ನೂ ಜೀವಂತವಾಗಿ ಎಷ್ಟು ಹೃದಯದಲ್ಲಿ ಇಟ್ಕೊಂಡಿದ್ದಾರೆ ಅನ್ನೋಕೆ ಸಾಕ್ಷಿ. ಇನ್ನ ಹೇಳ್ತಾ ಹೋದ್ರೆ ಅವ್ರ ಬಗ್ಗೆ ಹೆಮ್ಮೆ ಅನ್ಸುತ್ತೆ. ಏನ್ ಹೇಳೋಣ, ಅವ್ರ ಬಗ್ಗೆ ಹೇಳೋಷ್ಟು ದೊಡ್ಡವ್ರೇನಲ್ಲ ನಾವು. ಬಟ್ ಅವರ ಘಟನೆಗಳು ನಮ್ಮ ಸೀನಿಯರ್ಗಳು ಅವ್ರ ಜೊತೆ ಇದ್ದವರು ಅವ್ರು ನಮಗೆ ತಿಳಿಸಿದಿರೋ ಬಗ್ಗೆ ನಾವು ಅವ್ರ ಬಗ್ಗೆ ಮಾತಾಡಿದ್ದಷ್ಟೇ ಹೆಚ್ಚು. ಇನ್ನು ಸಿನಿಮಾಗಳ ಬಗ್ಗೆ ಅಂದ್ರೆ ನಾವು ಕಾಲೇಜ್ ಡೇಸ್ ಇಂದ ಇಲ್ಲಿ ಬೆಂಗಳೂರಿಗೆ ಬಂದ ಮೇಲೂ ಕೂಡ ಅವ್ರ ಸಿನಿಮಾಗಳು ನಾವು ಯಾವುದನ್ನು ಬಿಟ್ಟಿಲ್ಲ. ನನಗೆ ಗೊತ್ತಿರೋ ಮಟ್ಟಿಗೆ 100 ಸಿನಿಮಾಗಳ ಆದ್ಮೇಲೆ ನಾನು ನೋಡಕ್ ಸ್ಟಾರ್ಟ್ ಮಾಡಿದೀನಿ ಅನ್ಕೋತೀನಿ. ಅವ್ರದ್ದು 100ನೇ ಸಿನಿಮಾ ಆದ್ಮೇಲೆ 125 ಮುತ್ತಿನಹಾರ, 150 ಮೋಜುಗಾರ ಸೊಗಸುಗಾರ, 200 ಆಪ್ತರಕ್ಷಕ, ಅಲ್ಲಿವರೆಗೂ ಸಿನಿಮಾ ಥಿಯೇಟ್ರಲ್ಲೇ ಒಂದು ಬಿಡ್ದಂಗೆ ನೋಡಿದ್ವಿ. ಒಂದು ರೇಂಜ್ ಒಂದು ಸಿನಿಮಾ ಒಂದು ತರ ಇರಲ್ಲ. ಒಂದು ಸಿನಿಮಾದಲ್ಲಿ ಏನಾದ್ರೂ ಒಂದು ಮನುಷ್ಯ ಜೀವನದಲ್ಲಿ ಅಳವಡಿಸ್ಕೊಳ್ಳುವಂತ ಪಾಯಿಂಟ್ ಇದ್ದೇ ಇರುತ್ತೆ. ಆ ತರ ಸಿನಿಮಾಗಳು ಇವತ್ತಿಗೆಲ್ಲ ಸೂರ್ಯ ಚಂದ್ರ ಇರೋವರೆಗೂ ಅಜರಾಮರವಾಗಿ ಅದು ಪ್ರತಿಯೊಬ್ರು ಪಾಲನೆ ಮಾಡ್ಬೋದು. ಆ ತರ ಸಿನಿಮಾಗಳೇ ಇದಾವೆ. ಅದನ್ನ ಯಾರು ವಿಷ್ಣುವರ್ಧನ್ ಅಭಿಮಾನಿಗಳು ಆ ಸಿನಿಮಾಗಳನ್ನ ಮರೆಯಲ್ಲ, ತೆಗಳಲ್ಲ. ಅವ್ರ ಬಗ್ಗೆ ಅವರಿಂದ ಅನುಕೂಲ ಪಡ್ಕೊಂಡಂತ ಎಷ್ಟೋ ಜನ ನಟರು, ಡೈರೆಕ್ಟರ್ ಇರ್ಬೋದು, ಪ್ರೊಡ್ಯೂಸರ್ ಇರ್ಬೋದು, ಎಷ್ಟೋ ಜನ ಇವತ್ತಿಗೂ ಅವ್ರನ್ನ ಜ್ಞಾಪಕ ಮಾಡ್ಕೋತಾರೆ. ಕೆಲವರು ಅವ್ರಿಗೆ ಅವತ್ತಿನ ಕಾಲದಲ್ಲಿ ಅವ್ರನ್ನ ಬಳಸ್ಕೊಂಡು ಅವ್ರಿಗೆ ಮುಂದೆ ಅವ್ರಿಗೆ ತೊಂದರೆಯನ್ನು ಕೊಡೋದ್ರ ಜೊತೆಗೆ ಅವರು ಮೋಸ ಮಾಡಿರೋದು ಇದೂನು ಉಂಟು. ಸುಮಾರು ಜನ ಮಾಡಿದ್ದಾರೆ. ಉದಾಹರಣೆಗೆ ನಮ್ಮ ದ್ವಾರಕೀಶ್ ಅವರು ಪಟ ಅಭಿಮಾನಿಗಳು, ಎಲ್ಲರೂ ವಿಷ್ಣುವರ್ಧನ್ ಅಭಿಮಾನಿಗಳು ದ್ವಾರಕೀಶ್ ಜೋಡಿ ಅಂದ್ರೆ ತುಂಬಾ ಎಲ್ಲರೂ ಲೈಕ್ ಮಾಡೋ ಅಂತಾರು. ಅವ್ರೊಂದ್ ಕಾಲದಲ್ಲಿ ಬಾಸನ್ ಬಿಟ್ಬಿಟ್ಟು ಬೇರೆ ಸಿನಿಮಾ ಮಾಡಕ್ ಹೋಗ್ತಾರೆ. ಅಟರ್ ಫ್ಲಾಪ್ ಆಗಿ ಹೋಗ್ತಾವ್ ಸಿನಿಮಾ ಎಲ್ಲ. ಬೇರೆ ದಾರಿ ಇಲ್ದೆ ಈ ತರ ಪ್ರಾಬ್ಲಮ್ ಇದೆ ಅಂತ ಇನ್ನೊಬ್ರ ಕೈಲಿ ಹೇಳಿ ಕಳಿಸ್ತಾರೆ ಇವ್ರ ಜೊತೆ ಮಾತ್ಬಿಟ್ಟು. ಅವಾಗ ಅವರು ಆಯ್ತು ಒಂದ್ ಕಾಲ್ ಶೀಟ್ ಕೊಡ್ತೀನಿ ಸಿನಿಮಾ ಮಾಡಕ್ ಹೇಳು ಅಂದಾಗ ಅವಾಗ ಉಟ್ಕೊಳ್ಳೋದೆ ಆಪ್ತರಕ್ಷಕ. ಸೌಂದರ್ಯನ್ ಕರ್ಕೊಂಡ್ಬಂದ್ಬಿಟ್ಟು ಸಿನಿಮಾ ಮಾಡ್ತಾರೆ. ಕೋಟ್ಯಾಂತರ ರೂಪಾಯಿ ಕಲೆಕ್ಷನ್ ಆಗುತ್ತೆ ಅವತ್ತಿನ ಕಾಲಕ್ಕೇನೆ. ದ್ವಾರಕೀಶ್ ಅವರು ಒಂದ್ ಸ್ಟ್ಯಾಂಡ್ ಆಗಿ ಮತ್ತೆ ಬ್ಯಾಕ್ ಟು ಪೆವಿಲಿಯನ್ ಲೆಕ್ಕಕ್ಕೆ ಬರ್ತಾರೆ ಸಿನಿಮಾ ಇಂಡಸ್ಟ್ರಿಗೆ. ಅಷ್ಟಾದ್ರೂ ಅವರು ಆ ಏಜ್ಗೆ ಅವ್ರ ಅಭಿಮಾನಿ ಉಳಿಸ್ಕೊಂಡು ಅವರಿಬ್ರು ಸ್ನೇಹಕ್ಕೋಸ್ಕರ ಬೆಲೆ ಕೊಟ್ಕೊಂಡು ಇದ್ರೆ ಇನ್ನು ಎಷ್ಟೆಷ್ಟು ಸಿನಿಮಾ ಮಾಡ್ಬೋದಿತ್ತು, ಎಷ್ಟು ಲೆವೆಲಿಗೆ ಬೆಳಿಬೋದಿತ್ತು ದ್ವಾರಕೀಶ್ ಅವರು. ಅವ್ರು ಅದ್ ಮಾಡಲ್ಲ. ದುಡ್ಡು ಬಂದ ತಕ್ಷಣ ಮತ್ತೆ ಚೇಂಜ್ ಆಗ್ತಾರೆ. ನೆಕ್ಸ್ಟ್ ಅವ್ರ ಜೊತೆ ಸಿನಿಮಾ ಮಾಡಕ್ಕೆ ಆಗಲ್ಲ. ಆಪ್ತರಕ್ಷ ಇನ್ನೊಬ್ರಿಗೆ ಹೋಗುತ್ತೆ. ಬಟ್ ಅದೇ ಕೊನೆವರೆಗೂ ದ್ವಾರಕೀಶ್ ಅವ್ರನ್ನ ಕಾಡುತ್ತೆ. ಅವ್ರು ಮತ್ತೆ ಅವ್ರ ಸಿನಿಮಾ ಮಾಡಕ್ಕಾಗಲ್ಲ. ಅವರ ಜೀವನದಲ್ಲಿ ಮತ್ತೆ ಆ ಸಿನಿಮಾ ರಂಗದಲ್ಲಿ ಮುಂದೆ ಬರೋಕ್ಕೂ ಆಗಲ್ಲ. ಅವ್ರನ್ನ ಕಳ್ಕೊಂಡವ್ರು ಯಾರು ಮತ್ತೆ ಚರಿತ್ರೆಯಲ್ಲಿ ಎದ್ದು ಬಂದಿದ್ದೇ ಇಲ್ಲ. ಅವ್ರಿಗೆ ಅವರು ಸಪೋರ್ಟ್ ಯಾರು ಇಲ್ಲ, ಅವ್ರು ಯಾರು ನೆಕ್ಸ್ಟ್ ಉದ್ಧಾರ ಆಗಿ ಫಿಲಂ ಇಂಡಸ್ಟ್ರಿ ಉಳಿದವರೇ ಇಲ್ಲ. ಅವ್ರನ್ನ ಯಾರು ಅಲ್ಲಗಳಿದ್ರು, ಅವ್ರನ್ನ ದ್ವೇಷಿಸಿದ್ರು, ಅವ್ರಿಗೆ ಏನೇನ್ ಮೋಸ ಮಾಡಿದ್ರು, ಅವ್ರು ಯಾರು ಅವ್ರ ಲೈಫಲ್ಲಿ ಚೆನ್ನಾಗೇ ಇಲ್ಲ, ಉದ್ಧಾರ ಆಗಿಲ್ಲ ಅನ್ಕೊಳ್ಳಿ. ಅವ್ರಿಗೆ ಯಾರು ಅವ್ರನ್ನೇ ಆರಾಧ್ಯ ದೈವ ಅನ್ಕೊಂಡ್ರು, ಅವ್ರು ಇವತ್ತವರೆಗೂ ಯಾರು ಹಾಳಾಗಿಲ್ಲ, ಚೆನ್ನಾಗಿದ್ದಾರೆ. ತುಂಬಾ ನಟರು, ಪ್ರೊಡ್ಯೂಸರ್ಗಳು, ಡೈರೆಕ್ಟರ್ ಮಾಡಿದ್ರು, ಎಲ್ಲರೂ ಸಹ ನಟರು ಎಲ್ಲರೂ ಇವತ್ತು ನೆನ್ಸ್ಕೊತಾರೆ. ಅಂದ್ರೆ ಅವ್ರ ಹೆಸರು ಹೇಳ್ಕೊಂಡು ಅವ್ರ ಜೊತೆಲಿದ್ದವರು, ಅವ್ರ ಮೇಲೆ ಅಭಿಮಾನ ಇಟ್ಕೊಂಡವ್ರು ಇವತ್ತಿಗೂ ಚೆನ್ನಾಗಿದ್ದಾರೆ. ಇವಾಗ ಏನ್ ನೀವು ನೋಡಿದ್ರಿ ಸೋಮಶೇಖರ್ ಅವರ ಒಂದು ಇಂಟರ್ವ್ಯೂ, ಇವರು ಬಂದು ಸಾಮಾನ್ಯ ವ್ಯಕ್ತಿ ಅಲ್ಲ, ತುಂಬಾ ಒಂದು ಒಳ್ಳೆ ಅಭಿರುಚಿ ಹೊಂದಿರುವಂತ ವ್ಯಕ್ತಿ. ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಆಗಿರ್ಬೋದು, ಅಥವಾ ಅವರ ಒಂದು ಜಾಗದ ಸಲುವಾಗಿ ಸಾಕಷ್ಟು ಧ್ವನಿ ಎತ್ತಿರುವಂತ ವ್ಯಕ್ತಿ. ಸಾಕಷ್ಟು ಹೋರಾಟಗಳಲ್ಲಿ ಮುಂದೆ ನಿಂತಿದ್ದಾರೆ. KR ರೋಡ್ ಒಂದು ಸರ್ಕಲ್ ಅಲ್ಲಿ ಏನಿದೆ, ಅಲ್ಲಿ ಒಂದು ವಿಷ್ಣುವರ್ಧನ್ ಅವರ ಒಂದು ಪುತ್ಥಳಿ ಇದೆ. ಆ ಪುತ್ಥಳಿ ನಿರ್ಮಾಣ ಮಾಡೋದಕ್ಕೆ ಇವರು ಮತ್ತು ಇವರ ತಂಡ ಸಾಕಷ್ಟು ಕೂಡ ಕಷ್ಟಪಟ್ಟು ಒಂದು ಪುತ್ಥಳಿ ಕೂಡ ನಿರ್ಮಾಣ ಮಾಡಿದ್ದಾರೆ. ಪ್ರತಿಯೊಂದು ವಿಷ್ಣುವರ್ಧನ್ ಹಬ್ಬ ಏನ್ ನಡೆಯುತ್ತೆ ಅಂದ್ರೆ ಅವರ ಬರ್ತಡೇ ಏನ್ ನಡೆಯುತ್ತೆ, ಆಗ ಪ್ರತಿಯೊಂದು ಕಡೆ ಸೆಲೆಬ್ರೇಷನ್ ಇರುತ್ತೆ. ಅತಿ ಹೆಚ್ಚಾಗಿ ಬೆಂಗಳೂರಲ್ಲಿ ಈ ಒಂದು KR ರೋಡ್ ಅಲ್ಲಿ ನಡೆಯುವಂತ ಸೆಲೆಬ್ರೇಷನ್ ಬೇರೆ ತರನೇ ಇರುತ್ತೆ. ನೀವು ಸಹ ಭಾಗವಹಿಸಿ ಮತ್ತು ಅವರ ಕಾರ್ಯಗಳಿಗೆ ತಮ್ಮ ಕೈ ಜೋಡಿಸಿ ಅಂತ ಹೇಳ್ತಾ ವಿಡಿಯೋನಲ್ಲಿ ಮುಗಿಸ್ತಿದ್ದೀನಿ. ಎಲ್ರಿಗೂ ಧನ್ಯವಾದಗಳು.